ರಾಜ್ಕುಮಾರ್ ಬಿರದಿಲ್ಲ ಸೆಟ್ ಅದ್ದಿಲ್ಲ ನಾರ್ಮಲ್ ದಿವಾಡಿ ಒಂದೊಂದು ಸೆಟ್ ಆದ ಪೂರ ಸೆಟ್ಟೆ ಪುಡಿ ಈ ಸೆಟ್ ಎಲ್ಲ ಎಕ್ಸ್ಪೋಗೆ ಮೊಮೆಂಟ್ ಕೊಡ್ತಾರಲ್ಲ ಎಲ್ಲದು ದಿಲ್ಲಿದ ಎಕ್ಸ್ಪೋ ಮೊಮೆಂಟ್ ನಮಗೆ ಆರ್ಡರ್ ಬಂದದ್ದು ನಮ್ದು ಇನ್ನೊಂದು ಆಫೀಸ್ ಇಲ್ಲಿ ಮೇಲೆ ಮತ್ತೆ ಸೆಕೆಂಡ್ ಫ್ಲೋರ್ ಸಹ ನಮ್ದು ಆಫೀಸ್ ಅದು ಒಂದಿನ ಅಲ್ಲಿದೊಂದು ಬ್ಲಾಗ್ ಮಾಡುವ ಅಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಈಗ ಮಂಗಳೂರು ಹೊರಟದ್ ನಾವು ಆಟೋ ಎಕ್ಸ್ಪೋ ಹೆವಿ ಲೇಟ್ ಆಗಿದೆ ಮಾತ್ರ. ಇವರು 15 ಮಿನಿಟ್ಸ್ ಲೇಟ್ ಮಾಡಿದ್ರು. ಈಗ ನನ್ನ ಬೈಕ್ ಉಡುಪಿಯಲ್ಲಿ ಉಂಟು, ಮತ್ತೆ ಅಲ್ಲಿಂದ ಕಲೆಕ್ಟ್ ಮಾಡಿ ಸೀದಾ ರಟ್ಟುದು ಅಂತ ಹೇಳ್ತೀವಿ. ಓಕೆ, ಶೈಲೇಶ್ ಅಣ್ಣ ನನ್ನನ್ನು ಪಿಕ್ ಮಾಡ್ಲಿಕ್ಕೆ ಹೆಬ್ರಿ ಬಂದದ್ದು. ಸೊ ಇಂಥ ಫ್ರೆಂಡ್ಸ್ ಅನ್ನು ಎಲ್ರಿಗೆ ಸಿಗ್ಲಿ. ಸೊ ಇವ್ರು ಈ ತರ ಹೇಳಂತ ಹೇಳಿದ್ರು, ಹಾಗೆ ಒಂದು ಬ್ಲಾಗ್ ಅಲ್ಲಿ ಹೇಳೋ ಸರಿ ಬೈತಾ ಇದೀರಿ ಅಂತ. ಅದೇ ಮನಸ್ಸಲ್ಲಿ ಬೈತಿದ್ದಾರೆ, ಯಾಕಂದ್ರೆ ನನ್ನ ಹತ್ರ ಗಾಡಿ ಇಲ್ಲ. ಆದರ್ಶ ಅಣ್ಣ ಬರುದಿಲ್ಲ, ಆದರ್ಶ ಅಣ್ಣ ಸ್ವಲ್ಪ ಬೇರೆ ಕೆಲಸ ಇತ್ತಂತೆ, ಅದಕ್ಕೆ ನಾವಿಬ್ರು ಮಾತ್ರ. ಮತ್ತೆ ನಾ ಎಂತ ಬಸ್ಸಲ್ಲಿ ಹೋಗೋದು ಹೇಳಿ ಅಲ್ಲ, ತಲೆ ಮೇಲೆ ಇಟ್ಕೊಂಡು ಇದನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕಿತ್ತು. 28 ಕಿಲೋಮೀಟರ್ಸ್ ಬಂದ್ರು ಒಂದ್ ಸೈಡ್, ಇನ್ನೊಂದ್ ಸೈಡ್ 28 ಕಿಲೋಮೀಟರ್ಸ್ ಹೋಗ್ಬೇಕು. ಮತ್ತೆ ಅಲ್ಲಿಂದ ನಾವು ಉಡುಪಿ ಹೋಗೋದು. ನಾವು ಕಟ್ಪಡಿ ಬಂದಿದ್ದೇವೆ. ಈಗ ಇಲ್ಲಿಂದ ಬೈಕ್ ರೈಡ್ ಮಾಡೋದು. 4-5 ದಿನ ನನ್ನ ಕೈಲಿ ಟ್ರೈಡೆಂಟ್ ಇತ್ತಲ್ಲ, ಸೊ ಅದು ರೈಡ್ ಮಾಡಿ ಈಗ ನಂಗೆ ರಿಯಲೈಸ್ ಆಗ್ತುಂಟು ಬುಲೆಟ್ ಎಂತ ಸ್ಲೋ ಅಂತ. ಆದ್ರೆ ಬುಲೆಟ್ ಸ್ಪೀಡ್ ಹೋಗ್ಲಿಕ್ಕೆ ಇರೋದು ಬೈಕ್ ಅಲ್ಲ, ಆದ್ರೆ ನಾನು ಜಸ್ಟ್ ಹೇಳಿದ್ದು. ಆದ್ರೆ ಅದು ರೈಡ್ ಮಾಡ್ತಿದ್ದೆ ಅಲ್ಲ, ಆಗ ಸಡನ್ಲಿ ಇದಕ್ಕೆ ಶಿಫ್ಟ್ ಆದಾಗ ಸ್ವಲ್ಪ ಸ್ಲೋ ಫೀಲ್ ಆಗ್ತದೆ. ರೋಲ್ಸ್ ರಾಯ್ಸಸ್ ಅದೇ ಎಕ್ಸ್ಪೋಗೆ ಹೋಗ್ತಿರೋದು. ಆಲ್ರೆಡಿ ಲೇಟ್ ಆಯ್ತು. ಈಗ ನಮ್ದು ವಂಶ್ ಮತ್ತೆ ವೈಶಾಖ್ ಅವ್ರು ಬರ್ತಿದ್ದಾರೆ, ಅವರಿಗೆ ಹಿಂದಿಂದ ಬರ್ತಿದ್ದಾರೆ. ನಾನದೀಗ ಮೆಲ್ಲ ಹೋಗ್ತುಂಟು, ಈಗ ಕ್ಯಾಚ್ ಮಾಡ್ತಾರೆ ಅವ್ರು. ಮತ್ತೆ ನಮ್ದು ವಿಶ್ವೇಶ್ ಇದ್ದಾನಲ್ಲ ಟ್ರೈಡೆಂಟ್, ಅವ್ನು ಪಡುಬಿದ್ರಲ್ಲಿ ವೇಟ್ ಮಾಡ್ತಿದ್ದ. ಲಾಸ್ಟ್ ವ್ಲಾಗ್ ಅಲ್ಲಿ ನೀವು ನೋಡಿದ್ರಲ್ಲ, ಪೆಟ್ರೋಲ್ ಬಂಕ್ ಹೋಗಿ ನಾನು ಬೈಕ್ ಕೊಟ್ಟೆ ಅಲ್ಲ, ಅದೇ ದಿನ ನೈಟ್ ಅವ್ನು ತಗೊಂಡ. ಈಗ ಅವನಲ್ಲಿ ಪಡುಬಿದ್ರಲ್ಲಿ ಇದ್ದಾನೆ, ಮತ್ತೆ ಅವನು ಸಲ ಮಟ್ಟಿ ಬರ್ತಾನೆ. ಹಿಂದ್ಗಡೆ ವೆಲ್ಫೇರ್ ಸಹ ಬರ್ತುಂಟು. ರೋಲ್ಸ್ ರಾಯ್ಸ್ ಹೋಯ್ತಲ್ಲ, ರೋಲ್ಸ್ ರಾಯ್ಸ್ ಮತ್ತೆ ವೆಲ್ಫೇರ್ ಇವ್ರದ್ದೆ, ಪ್ರಮೋದ್ ಮಧ್ವರಾಜ್ ಅವ್ರದ್ದು. ವೈಶಾಖ್ ಸಹ ಬಂದ್ರು. ಯಪ್ಪ, ಹಲೋ. ಉಂಟು ನನ್ನ ಫ್ರೆಂಡ್ ಅವ್ರಿಗೆ ಬರೋಲ್ಲ ಅಂದ್ಯಾ ಅಲ್ಲ, BMW ಪೌಂಡು. ಇವತ್ತೆಂತ ಗೊತ್ತಾ, ಉಡುಪಿಯಲ್ಲಿ ಇದ್ದದ್ದು ಮಾಡಿಫೈಡ್ ಗಾಡಿ ಎಲ್ಲ ಈ ರೋಡಲ್ಲಿ ಉಂಟೀಗ. ಯಬ್ಬೋ, ನಂಗೆ ಹಿಡಿದ್ರು ಅಂತ ಎಣಿಸಿದಲ್ಲ ಅವ್ರು. ಹೀಗೆ ಮಾಡಾಗ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು ನಂದು. ಇದು ಇನ್ನೋ ಯಾವ್ದು ಗೊತ್ತಾ, ನಮ್ಮೊಟ್ಟಿಗೆ ಬರ್ತದಲ್ಲ ಬ್ಲೂ ಕಲರ್ MM 450, ಅವನು ಅದರಲ್ಲಿ ಅವನಿಗೆ AC ಇಲ್ಲ. ಅದಕ್ಕೆ ಇವತ್ತು ಇನೋವಾ ತಗೊಂಡ್ ಬಂದದ್ದು. ನಿನ್ನೆ ಮಾತ್ರ ನೆಕ್ಸ್ಟ್ ಲೆವೆಲ್ ಸೆಕೆ ಇತ್ತು, ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಟೆನ್ಷನ್ ಬೇಡ ಅಂತ ಇನೋವಾ ತಗೊಂಡ್ ಬಂದ. ಇದು ಸಹ ಮೊನ್ನೆ ಅಷ್ಟೇ ರೀಸ್ಟೋರ್ ಮಾಡಿದ್ದು, ಕಂಪ್ಲೀಟ್ ಬಿಲ್ಡ್ ನೀಟಾಗಿ ಬಿಲ್ಡ್ ಮಾಡಿದ್ದಾನೆ. ಜಾತ್ರೆ ಇಲ್ಲ ಎಲ್ಲಿ ಸಹ, ಅವ್ನ ಜಾತ್ರೆ ಆದ್ರೆ ಗಾಡಿ ನೀಟ್ ಉಂಟು, ಅದಾಡಿಲ್ಲ, ಖುಷಿ ಆಗ್ತದೆ. ನೋಡಿದ್ದಾನ ನೋಡಿ, ಅವ್ನು ಡ್ರೈವ್ ಮಾಡಿ ಅವ್ನ ಜಾತ್ರೆ ನೋಡಿ, ಒಂದು ಸೊಡ್ಡು ನೋಡಿ, ಗಾಡಿ ನೀಟ್ ಉಂಟು. ಪೊಲೀಸ್ ಗೆತ್ತಾರ ಫೋಟೋ ಎನ್ಐಟಿಗೆನಾ? ಎನ್ಐಟಿಗೆ ಎಂಚಿನ ಪಿದೈದಾಗಲೇ ಬಿಡ್ ಪೂಜಾರಿ ಕ್ರೌಡಲ್ಲೇ ಇಜ್ಜಲ್ಪ ಹೆಂಗೆ ಇನ್ವೈಟ್ ಬೈದಿನ ಎನ್ಐಟಿಗೆ ಅನ್ನೋದಾದಲ್ಪ. ಎನ್ಐಟಿಗೆ ಕಾಲೇಜ್ ನಾವು ಮೊನ್ನೆ ಹೋಗಿದ್ದಲ್ಲ, ಒಂದು 4 months ಬ್ಯಾಕ್ ಎಕ್ಸ್ಪೋ ಇತ್ತು ಅಲ್ಲಿ. ಇವತ್ತು ಸೇಮ್ ಡೇ ಸೇಮ್ ಟೈಮಿಗೆ ಅಲ್ಲಿ ಎಕ್ಸ್ಪೋ ಉಂಟು, ಆದರೆ ನಾವು ಅಲ್ಲಿ ಹೋಗ್ತಿಲ್ಲ. ನಾವು ನಿಟ್ಟೆ ಉಂಟು ಬ್ಯಾಂಗ್ಳೂರಲ್ಲಿ, ಅಲ್ಲಿ ಹೋಗ್ತಿದ್ದೇವೆ. ಯಪ್ಪ, NITಗೆ ಎಂತ ಹೋಗ್ತಿಲ್ಲ ಅಂದ್ರೆ ಆ ಕಾಲೇಜಲ್ಲಿ ಹೊರಗಡೆ ಅವ್ರನ್ನ ಬಿಡುದಿಲ್ಲ. ಎಕ್ಸ್ಪೋ ಅಂದ್ರೆ ಎಂತ ಒಂದು ಕ್ರೌಡ್ ಇರ್ಬೇಕು. ಒಂದು ಎಕ್ಸ್ಪೋ ಇದ್ದಾಗ ಸಂಡೇ ಮಾಡೋದು, ಬರೀ ಹಾಸ್ಟೆಲ್ ಮಕ್ಳು ಇರೋದು, ಮತ್ತೆ ಹೊರಗಡೆಯಿಂದ ಯಾರನ್ನು ಬಿಡುದಿಲ್ಲ. ಅಂದ್ರೆ ಲಾಸ್ಟ್ ಟೈಮ್ ಆಗಿ ನಂದೇ ಫಾಲೋವರ್ಸ್ ಎಷ್ಟೋ ಜನ ಬಂದಿದ್ರು, ನಾನ್ ಬಂದಿದ್ದೇನಂತ, ಅವರಿಗೆಲ್ಲ ಬಿಡ್ಲಿಲ್ಲ ಒಳಗೆ. ಆಗ ನಮ್ಗೆ ಬೇಜಾರಾಗ್ತದೆ, ಅಂದ್ರೆ ನಮ್ಮನ್ನು ನೋಡ್ಲಿಕ್ಕೆ ಅಂತ ಅಷ್ಟು ದೂರದಿಂದ ಬರ್ತಾರೆ, ಲಾಸ್ಟ್ ಕಾಲೇಜ್ ಅವರ ಬಿಡ್ತಿದ್ರೆ ಹೇಗೆ ಅಂತ. ಮತ್ತೆ ಇಲ್ಲಿ ಇದು ಎಲ್ಲರಿಗೂ ಓಪನ್ ಇದು, ಅದಕ್ಕೆ ನಾವು ಮತ್ತೆ ನಿಟ್ಟೆಗೆ ಹೋಗುವಂತ ನಾವು ಫ್ರೆಂಡ್ಸ್ ಅನ್ನೆಲ್ಲ ಡೀಲ್ ಮಾಡಿಬಿಟ್ಟು. ನಕುಲ್ ಹಾಯ್. JCB ಎಷ್ಟು ಟೈರ್ ಇಷ್ಟು ದಪ್ಪ ಉಂಟು, ನನ್ನ ಹ್ಯಾಂಡ್ ಬಾರ್ ಅಷ್ಟು ದಪ್ಪ ಉಂಟು ಆ ಟೈರ್. ರೂಟ್ ಗೊತ್ತುಂಟು. ಹಾಯ್ ಹಾಯ್. ಹಾಯ್ ಬಾಯ್ ಬಾಯ್.
ಅಂಡರ್ ಮಗ ಸೆಟ್ ಅದ ಲೇಟ್ ಅಣ್ಣ ಬೇಜಾರಿಜದ ಎಲ್ಲ ಎಕ್ಸ್ಪೋಗೆ ನಾನು ಬೇಗ ಹೋಗ್ತಿದ್ದೆ ಆದರೆ ಈ ಎಕ್ಸ್ಪೋಗೆ ಸ್ವಲ್ಪ ಲೇಟ್ ಆಯಿತು. ಅದೇ ಮಲ್ಲೆ ಲೈನ್ ಅಪ್ ಬರ್ಪೆ ಅಂದ ಸ್ವಲ್ಪ ಕೊಡು ಬನ್ಲೆ ಪೊಲೀಸ್ ತೂತು ನೆಚ್ಚಿ ಮಾರೆ. Hi. 20 minutes later. ಫೀಲ್ಡ್ ವಿಸಿಟ್ ಮಾಡಿ ಹಾಕಿ ಐಡಿಯಾ ಜನರೇಷನ್ ಎಲ್ಲ ಮಾಡಿ His passion for motorcycles and riding culture has earned him a strong following among biking enthusiasts. He is specially known for owning a pink Royal Enfield Bullet, which is believed to be the only officially recognized pink bullet in India. Truly one of a kind and something every automobile enthusiast would remember. We are very glad to have him here with us today. May I request the faculty coordinator to present the token of welcome to Mr. Nirikshit. This moment to express our sincere gratitude to our distinguished guests for being here with us today. Memento to Mr. Nirikshit. Mr. Nirikshit, your passion for motors is inspiring, and we are grateful that you could be here today as a part of Apex Drift. ಆಡತ ಪೂರ ಧೂಳು ಇದ್ರ ಸ್ಕಿನ್ ಕೇರ್ ಪೂರ ಹಾಳಾಡಿದ್ದೆ ಬಡವೈಸರ್ ಕೊರೊಂದಿಲ್ಲ ದಾನಿ ಮಾರೆ ಇದ ಮಟ್ಟ ಒಂಜ ಎಕ್ಸ್ಪೋರ್ಟ್ ನಮಕ್ ಬಿಯರ್ ಕೊಡ್ತಿದ್ದಾರೆ ಮಾರ್ಕೆಟಿಂಗ್ ಐತಲ್ಲ ಇವೈತೆ ಬೇತ ನಿಂಗಲ ಎಂಚಿನ ಮಾರೆ ಶೇ ಮೇರ್ ವಯಸ್ಸ ಖುಷಿ ಆಗಿ ಮಾರೆ ಮಾತ್ರೆಗಳ ಬಿಯರ್ ತಗೊಂಡಂದು ಮೂಲೊಂದು ಬಿಯರ್ ಕೊರು ಇಲ್ಲಿ ಒಂದು ಬಿಯರ್ ಬೇಕಂದು ಏ ಅದ ಜ್ಯೂಸಾ ಶೇ ಬೇಜಾರು ಮಾಡ್ಬೇಡ ಬ್ರೋ ಶೈಲೇಶ್ ಸರ್ ನಂಗೆ ಇನ್ನೂ ಬೇಜಾರಾಗ್ಲಿಕ್ಕೆ ಉಂಟು ಅವ್ರಿಗೆ ವಿಷಯ ಗೊತ್ತಾದ್ರೆ ಈಗ ಹಾಯ್ ಹಾಯ್ ಮಗ ಹಾಯ್ ಬ್ರೋ ಹಾಯ್ 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 ಅದು ನೋಡಿ ನೆಲಕ್ಕೆ ಮಲಗಿದೆ ಅದು ಗಾಡಿ. ಹಾಂ ಬಾಯ್ ಹಾಯ್ ಬ್ರೋ ಮಗ ಗಮ್ಮತ್ತಾ ಎಂತ ಅವನನ್ನು ಬೈಕಲ್ಲಿ ಮೇಲುಂಟು ತರ್ತೇನೆ ಈಗ. ಅನೌನ್ಸ್ ಮಾಡ್ತೇವೆ ಬಂದ್ಕೊಂಡ್ಲಿ ಡ್ರಿಫ್ಟ್ ಹೊಡಿಬೇಕಾ ಇವತ್ತು ಮೈ ಮಂಡೆಲ್ಲ ಧೂಳಾಗ್ತದೆ ಅಂತ. ಇಲ್ಲಿ ನೋಡಿ ಬೆಂಟ್ಲಿ ಹಳೆ ಬ್ಲಾಗಲ್ಲಿ ಹಾಕಿದಲ್ಲ ಇದು ಅವ್ರದ್ದೇ 3000 ಒಬ್ಬರದೇ. ಇದೇ ನಮ್ದು ಡಾಕ್ಟರ್ ಇದ್ದು ಗಾಡಿ 10R ಫಸ್ಟ್ ಇನ್ ಕರ್ನಾಟಕ ಇದೆ ಅವ್ರದ್ದು. ಓಕೆ ವೇಟ್ ಡಿಡ್ ಯು ಹಿಯರ್ ದ ಪ್ರೈಸ್ ಓಕೆ ನಾನು ಐ ಆಸ್ಕ್ ಹಿಮ್ ಲೆಟ್ಸ್ ಸಿ ಹಿಸ್ ಗೆಸ್ ನೋ ವೇಟ್ ಡೋಂಟ್ ಇದು ಈರ್ ದೆಪ್ಪೋಡು ಮಾತ್ರ ಅವು ಈರ್ ದೆಪ್ಪೋಡು ವೇಟ್ ಮಾಡ್ಬೋದು ನಾವು ಇಟ್ ಇಸ್ ಅರೌಂಡ್ 20 ಸ್ಲೈಟ್ಲಿ ಅಲ್ಲ 30% 30 lakhs on this and that's ಅಲ್ಲ that you guess ಆ ಬೈಕ್ದ ಆಲ್ಮೋಸ್ಟ್ ಕಾಸ್ಟಿಂಗ್ ಒಂದಕ್ಕೆ ಮಾಡಲ್ ಮಲ್ದಿರ ಅಂದ್ ಅವೇ so when you buy a bike no it's more like in Karnataka how many vehicles ಇದೆ ಇಂತದ್ದು ತುಂಬಾ ಉಂಟು because it's full carbon fiber all the way ಒಂದುಂಟು ಅವು ಪೂರ ಕಾರ್ಬನ್ ಫೈಬರ್ ಅವು ಸೈಡ್ ಉಂಟುಲೆ ಅವು ಮಸ್ತ್ ಲೈಟ್ ವೇಟ್ ಅವು ಮತ್ತೆ ಇತ್ತೆ ಒಂದಕ್ಕೆ ಮಾಡ್ಸ್ ಮಲ್ತೆ ನಾವು ಕಾಸ್ಟೆಡ್ ಆ ಬೈಕ್ ಬರ್ಕೊಂಡು ಹಾಂ ಫಸ್ಟ್ ಗೇರ್ ಡಿಟಾಕ್ಸ್ ಕ್ಲೋಸ್ 160 DOP ದಿಕ್ಕಿದ್ದೀರಿ ಅದಾದ್ಮೇಲೆ ಡ್ರೋನ್ ದೆತ್ತಿಲಾಗ ಕೆಟ್ಟಿ ಸಾಕೊಂಡಿದ್ದೆ ಏ ಡ್ರೋನ್ ವೀಡಿಯೋ ಮಲ್ಲಾಗ ಮಲ್ಪಡ್ತಿದ್ದು ಲೈಕ್ ಮಲ್ಪು. ಸೊ ಇವ್ರು ನಮ್ಮದು ಪ್ರಿನ್ಸಿಪಲ್ ಇಲ್ಲಿದು ಇವ್ರು ಒಂದು ಕಾಲೇಜ್ ಇಡ್ತೀನಿ ಹತ್ತದ ಎಲೋಶಿಸ ಎಂಚಿನ ಮಾರೆ ಎಲೋಶಿಸ್ ಎಕ್ಸ್ಪೋದ್ ಆದ ಮಾರೆ ನೀಗಳ ಕಾಲೇಜ್ ಅಂಚೆ ಎಕ್ಸ್ಪೋ ಮಲ್ಪುನ ಆಡಲ್ಲ ಒಂದಿನ ಹವೇ ಪೂಜಾ ಅವೇ 6R ಇವೊಂದು 6R
ಮಾತೆಲ್ಲ ಪಿಂಕ್ ಬಣ್ಣ ಒಂಜಿ ಪೊಣ್ಣಲ ಕಲರ್ ಅಂತ ಪಂಡ್ಪೇರ ಸೊ ಅವೇ ನನ್ನ ಮೈಂಡ್ ಸೆಟ್ ಚೇಂಜ್ ಮಲ್ಪೆ ಮಾಚರ್ನಲ್ಲ ಒಂದು ದಿನ ಇವಂದು ಬೈಕ್ ಸಹ ಪಿಂಕ್ ಮಾಡುವ ಅಂದ ನೆಕ್ಸ್ಟ್ ಈ ಗಿಂಬಲ್ ಸಹ ಪಿಂಕ್ ರ್ಯಾಪ್ ಮಾಡುವ ಯಾರಾದ್ರೂ ಕಮೆಂಟ್ ಮಾಡಿ ಗಿಂಬಲ್ ಪಿಂಕ್ ಮಾಡುವ ಅಂದ ಬ್ರೋ ಹಿಂಗ ಯಪ್ಪ ಇಂತ ಮಾರೆ ಕ್ರೇಜಿ ಮಾರೆ ಒಂದು ನೋಡಿ ಎಷ್ಟು ಗಮ್ಮತ್ ಆಗ್ತದೆ ನೋಡಿ ಇದು ವೆಯ್ಟ್ ಅಂತ ಉಂಡ ಮಾರೆ ಅವು ಬುಲೆಟ್ ಹಿಡಿತ 16 ರೂಪಾಯಿ ಇವ ನಮ್ದು ವಿಶ್ವೇಶ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯು ಬೈಕ್ ಫಾರ್ 3 to 4 days ಇವನು ಮನ್ಸ್ ಮಾಡಿ ಬೈಕ್ ಕೊಟ್ಟಿದ್ದ ನನಗೆ ಅದೇ ಇವನು ಹಾಗೆ ನೀನು ಗಮ್ಮತ್ ಮಾಡಿ ಎಷ್ಟು ಬೇಕಾ ಗಮ್ಮತ್ ಮಾಡಿ ಅದಕ್ಕೆ ನಾನು ಟೆನ್ಷನ್ ತಗೊಳ್ಳೋದಿಲ್ಲ ಇವನ್ ಬೈಕಲ್ಲಿ ಸ್ಪೀಡ್ ಹೋಗ್ಲಿಕ್ಕೆ ಬೇರೆದರ ಬೈಕ್ ತಗೊಂಡು ನಾನು ಸ್ವಲ್ಪ ಲಿಮಿಟಲ್ಲಿ ಹೋಗೋದು ಇವನಿಲ್ಲ ಲಿಮಿಟ್ಲೆಸ್ ಯಾಕಂದ್ರೆ ನಮ್ದೇ ಗಾಡಿ ಅಲ್ಲ ಪೀಂಟ್ ಇದ್ರೆ ಆಯ್ತು ಎಂತ ಸೆಟ್ ಅದ ಪೂರ ನಮಗೆ ಎಷ್ಟದ ಮಾರೆ ಮುಲ್ತಾ ಸೊ ಮುಂಚೆ ನಾನು ಎಕ್ಸ್ಪೋ ಹೋಗಾಗ ನಾನು ಬೇರೆಯವ್ರ ಗಾಡಿಯಲ್ಲೆಲ್ಲ ಹೋಗ್ತಿದ್ದೆ ಮತ್ತೆ ದಿನ ಹೋದಾಗೆ ಮತ್ತೆ ನಂಗೆ ಇನ್ವೈಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ ಒಂದು ಎಕ್ಸ್ಪೋಗೆ ನಾನೇ ಗೆಸ್ಟ್ ಆಗಿ ಬಂದಿದ್ದೇನೆ ಎಂತ ಚೇಂಜಸ್ ಅಲ್ಲ ಈ ಮೊಮೆಂಟ್ ಉಂಟಲ್ಲ ತುಂಬಾ ಸ್ಪೆಷಲ್ ನಂಗೆ ನಮ್ದು ಕ್ಯಾಮ್ರಾಮನ್ ಸ್ವಲ್ಪ ಇವತ್ತು ಲಾಟ್ ಫುಡ್ ಸಿಕ್ಕಿದ ನೋಡಿ ಇವನಿ ತೇಜಸ್ವಿ ಬ್ಲಾಗ್ ನೋಡಿದ್ಯಾ ಮಾಡು ನಿಂಗೆ ಬ್ಲಾಗ್ ಇರ್ತೇವೆ ನಿಮಗೆ ಕುಜಲಿ ಚಲ್ವೇ ಮಾಡು ಸೆಟ್ ಅದ ಇವ ನಮ್ದು ಪ್ರಿನ್ಸ್ ಇವೊಂದು ಬೈಕ್ ನೋಡಿ ಫುಲ್ ರೀಸ್ಟೋರ್ ಮಾಡಿದ್ ಮೊನ್ನೆ ಅಷ್ಟೇ ಒಟ್ರಾಶಿ ಓಲ್ಡ್ ಬೈಕ್ ಅದು ವಿಚ್ ಇಯರ್ 91 all brass stuff everything is custom made ಇಲ್ಲಿ ಇದೆಲ್ಲ ಬ್ರಾಸ್ ಹಾಕಿದ ನೋಡಿ ಇಲ್ಲಿ ವೇರ್ ಹಿಯರ್ ಯು ಮೇಡ್ ಇಟ್ ಆರ್ ಇಟ್ ವಾಸ್ ಲೈಕ್ ದಿ ಸ್ಟಾಕ್ ಓನ್ಲಿ it's stock like that only. ಓಕೆ ವಾವ್ ನೈಸ್ ನೋಡಿ ಇದಕ್ಕೆ ಒಂದ್ಸಲ ಪಂಪ್ ಮಾಡಬೇಕು ಪಂಪ್ ಮಾಡಿ ಆದ್ಮೇಲೆ ಗಾಡಿ ಸ್ಟಾರ್ಟ್ ಆಗ್ತದೆ ಮೆಲ್ಲ What is this? Horn. Oh, crazy. ನೋಡಿ ಹೆಡ್ಲೈಟ್ ಇಲ್ಲಿ ತಿರ್ಸೋದು This is a choke level. Okay. Everything is changed or what? All changed. Wow. ಇದು ಕಾಲೇಜ್ ಒಳಗೆ ಹೋಗ್ಬೇಕೀಗ ಮೇಲೆ ಸಾಕಾಯ್ತು ಏನೇ ನಿರಂಜನ ಅವ್ರು ನಾಡೊಂದಿತ್ತಾರೆ ಮಾತ್ರ ಅರೇನು It's always a pleasure to talk to a person who's into podcast. Powerhouse. I would like knowing how. ಬ್ಲಾಗ್ ಹಾಯ್ ಬಂದೆ Yes, Powerhouse when subscribe. ಏನನ್ನ ಅನ್ಸಬ್ಸ್ಕ್ರೈಬ್ ಮಾಡ್ಬೋಣ Follow month, subscribe month. ನಂಗೆ ಎಂಜ ಸಪೋರ್ಟ್ ಮಾಡಿದ್ರೆ ಅಂಚ ಸೇಮ್ ಬೋರ್ಡು bye ಉಳ್ಳಾರ ಹಾಸ್ಪಿಟಲ್ ಸರ್ ಬಾಯ್ ಬ್ರೋ ಮಸ್ತ್ ಖುಷಿ ಅಂತ ತಿಕ್ಕಿನ ಕ್ಯಾಶ್ ನದ ಆಟೋ ಎಕ್ಸ್ಪೋ 100% ಭಲೆ ಗಮ್ಮತ್ ಅಲ್ಪಗ ಅದೇ ಈಗಿನ ವೀಡಿಯೋಸ್ ಮೇರ್ ಮಲ್ಪನೆ ಟೀಮ್ ಉಂಟು ಅಂದೆ ಪಾಡ್ಕಾಸ್ಟ್ ನಂಗೆ ಎಡಿಟ್ ಮಾಡ್ತಾರೆ ಫುಲ್ ವಿಡಿಯೋ ಎಡಿಟ್ ಮಾಡ್ತಾರೆ ಅಂಜಿ ಜನ ಆಯ್ತಾ ಐಕೆ ಹೆವಿ ಟೈಮ್ ಬಿಡ್ಚಾ ಪಾಡ್ಕಾಸ್ಟ್ ಮಲ್ಪರೆ ಶೂಟ್ ಅದು ಎಡಿಟ್ ಮಲ್ಪರೆ ಹಾಂ ಎಡಿಟ್ ಮಾಡ್ತಾರೆ ಎಡಿಟರ್ ಭಯಂಕರ ಅರೆ ಖುಷಿ ಆಗುಂಟು ಅದು ಎಡಿಟ್ ಅಂತ stressful part is the 1 hour day. ಹಾಂ 1 hour kulon tu vacha. ಅದೇ ಅಂದ ಒಂದು ಪಾಡ್ಕಾಸ್ಟ್ ಐತೆ ಬರ್ತೀವಿ ಒಂದು 3-4 hours ಪೂಜಾ ಇಜ್ಜಪ್ಪ ಇಂಕಲ್ನ ಏತ್ ಇಂಕಲ್ ಬೋರ್ಡ್ ಆತೆ ಶೂಟ್ ಮಾಡ್ಕೊಂಡು ಒಳ್ಳೆ ಟೈಮ್ ವೇಸ್ಟ್ ಇಜ್ಜಿ ಇನ್ನೂ ಒಂದೇ ಸ್ಟ್ರೆಚ್ ಶೂಟ್ ಮಾಡಿ ಅಂದ ಮೂಜಿ ನಾಲ್ಲ ಮಂತ ಇರ್ ಅಪ್ಪಣಿರ ಪೇಷನ್ಸ್ ಮಸ್ತ್ ಉಂಡು ಅಂತ ಪೇಷನ್ಸ್ ನಾಳೆ ಅನ್ಕೊಂಡು ಬಿಸ್ನೆಸ್ ಪನ್ನ ಪಾಡ್ನ ಕಾಸ್ ಪಿರ ಬರೋಣ ಹಾಂ ಮಲ್ಪೊಡೆ ಅಪ್ಪಣ ಇಟ್ ಇಸ್ ಬ್ಯಾಲೆನ್ಸ್ ಯುವರ್ ಪೇಷನ್ಸ್ ಕ್ರಿಯೇಟಿವಿಟಿ ವಿತ್ ಮನಿ ಬ್ರೋ ತಿಕ್ಕ ಬ್ರೋ ಈ ರೀತಿ ಡೈರೆಕ್ಟ್ ಪಿದಾಡೋರಾ ಓಕೆ ಮಸ್ತ್ ಖುಷಿ ಬ್ರೋ ತಿಕ್ಕಿನ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಬೈಕ್ ವಾರ್ಮ್ ಅಪ್ ಆಗ್ತುಂಟು ಸೌಂಡ್ ಕೇಳ್ತದಲ್ಲ ಈಗ ಒಂದು ಎಂಟ್ರಿ ಕೊಡು ಅಲ್ಲಿ ಹೌದಾ
ಮಾಡ್ತೆ ಹಾಂ ಸ್ಟಂಟ್ ಮಾಡಿದೆ ಎಕ್ಸಾಸ್ಟ್ ಸೈಕ್ ಉಂಡತಾ ಬ್ರೋ ಹತ್ತು ನಿಗ ಲಾಸ್ಟ್ ಟೈಮ್ ಎನ್ಐ ಟಿಕೆಟ್ ಬರ್ತಿತ್ತು ನಾ ಹೌದು ಹಾಲತ್ತು ಒಂದು ಮಸಲ ಉಂಡು ಒಂದು ಬೇತೆ ಫ್ರೀ ಫ್ಲೋ ಕಂಪ್ಲೀಟ್ ಫ್ರೀ ಫ್ಲೋ ಏ 4x4 ಕರೆಕ್ಟ್ 4x4 metal bumpers 4x4 setup ಏ ಜಿ ಬನ್ನಿ ಆಫ್ಟರ್ ಮಾರ್ಕೆಟ್ 4x4 ಸ್ಟೆಬಲ್ ಹಾರ್ನ್ ಉಂಡು 6 ಪೈಪ್ ಹಾರ್ನ್ಸ್ tell him to play it once ಹಾಂ నీకన్నా మూకు వారని పోతున్నదా ಡಿಫ್ರೆನ್ಸ್ ಆಲತ್ತುಂಡ ಗೊತ್ತುನದ ಹಾಂ ಗೊತ್ತುಂಡು ನಂಬರ್ ಪ್ಲೇಟ್ಸ್ ನಂಬರ್ ಪ್ಲೇಟ್ ಮಾರೆ ನೋಡಿ ನಮ್ದು ಶೈಲೇಶ್ ಅಣ್ಣಂದು ಇಲ್ಲಿ ನೋಡಿ ಇಲ್ಲಿ ಉಂಟಲ್ಲ ಶೈಲೇಶ್ ಅಣ್ಣಂದು ಮೂಗು ಕ್ರಾಸ್ ಆಯ್ತಾ ಈಗ ನೋಡಿ ನಂಬರ್ ಪ್ಲೇಟ್ಸ್ ಕ್ರಾಸ್ ನೇಮ್ ಪ್ಲೇಟ್ಸ್ ಕ್ರಾಸ್ ಮೂಗು ಕ್ರಾಸ್ ಅವ್ ಸ್ಟೈಲ್ ಗಾಗಲ್ಸ್ ದೆಪ್ಪಾರ್ನ ಈರ ಕ್ರಾಸ್ ಪಾಡ್ನಿ ಇಜಿ ಆರೇನೆ ಕ್ರಾಸ್ ಪಾಡ್ನಿ ಬಣ್ಲೆ ಶೈಲೇಶ್ ಅಣ್ಣನ ಮೂಗು ಮ್ಯಾಚ್ ಆವಡ ಬರ್ಚಾ ಹಾ ಬಕ ಅದು ಮೇರೇನೇ ಕ್ರಾಸ್ ಪಾಡಿನಿ ಮೂಗು ಮ್ಯಾಚ್ ಆವಡ ಬರ್ಚಾ ಬಕ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಈಗ ನೋಡಿ ಅವ್ರದ್ದು ಶೈಲೇಶ್ ಅಣ್ಣ ಮೂಗು ನೋಡಿ ಮೂಗು ಕ್ರಾಸ್ ನಾ ಲಾಗಲ್ಲಿ ಹೇಳಿದ್ದಲ್ಲ ನಮ್ಗೆ ಎಷ್ಟೋ ವರ್ಷ ಬಿಟ್ಟು ಗೊತ್ತಾಗಿದೆ ಅವ್ರು ಮೂಗು ಕ್ರಾಸ್ ಅಂತ ಎಲ್ಲ ಕಂಟೆಲ್ ತಿರ್ಕೊಂಡು ಸೊ ಇವ್ರದ್ದು ಸಹ ಕ್ರಾಸ್ ಅಂತೆ ಇವ್ರದ್ದೊಂದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಉಂಟಂತೆ ಅದೆಂತ ಅಂತ ಗೊತ್ತಿಲ್ಲ ನೋಡಿ ಮೂಗು ನೋಡಿ ನಂಗೆ ಅದು ಎಷ್ಟು ವರ್ಷ ಬಿಟ್ಟು ಗೊತ್ತಾಗಿದೆ ಅಂದ್ರೆ ಮಾರೆ ಆಲ್ ಥ್ಯಾಂಕ್ಸ್ ಟು ಹಿಮ್ ಇವರೇ ನಂಗೆ ತೋರಿಸಿದೆ ಶೈಲೇಶ್ ಅಣ್ಣ ಮೂಗು ಕ್ರಾಸ್ ಇರೋದು ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ ಹೆಂಗೆ ಇರೋದು ಒಂದು ವಿಷಯ ಗೊತ್ತಾಣದ ಅವೇ ಖುಷಿ ಅಣ್ಣ ನಿಕ್ ಗೊತ್ತುಂಡತ ಆರ್ ಸ್ಟ್ರೈಟ್ ಮೂಗು ಮಾತ್ರ ಕ್ರಾಸ್. Up next we have a fully blacked out Suzuki Swift. It's got a Swift spin station. So guys, how did you get the RC399? Up next we have a which is also an air ride. ಚಪ್ಪಲ್ ನಿಮ್ದು ಚಪ್ಪಲ್ಲ Hello. ದಾದ ಮ್ಯಾಟರ್ ನಿನ್ನ ಓಕೆ ಎಂತಲ್ಲ ಹಾಯ್ ಹಾಯ್ ಹಾಂ ಬಾಯ್ ಬಾಯ್ ಎಂತುಂಟು ಎಕ್ಸ್ಪೋ ಹಾಯ್ ಗಮ್ಮತ್ತಾ ಮ್ಯಾಟರ್ ದಾದ ಕಾಲೇಜ್ ಅಲ್ಲ ಒಂದು ದಾದಾಗೆ ಹಾಲು ಬಡ್ಚಿ ಬ್ರೋ ಈರುಂತ್ಲೆ ಮಾರೆ ಈರ್ಬೋದು Make some noise, people! ಹಾಂ ತೆಗಿ ನಂದೇ ಹೋಯ್ತು ಮಾರೆ ಕಿವಿ ಮಾಡಬೇಕಾ ಬೇಡ 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 ಬಡ್ಚಿ ಬೇಡ ಬೇಡ ಅಡ್ಡಿಲ್ಲ ಬೇಡ ಡ್ರಿಫ್ಟ್ ಬೇಡ ಬಡ್ಚಿ ಮಲ್ಲೇಜ್ ಅವು ಚೂರು ಅನ್ನಿ ಮಲ್ಲು ಗ್ರೌಂಡಲ್ಲ ಬಡ್ಚಿ ಮಲ್ಪುಜಿ ಏನು ಬಡ್ಚ ಕರೆಕ್ಟ್ ಆಪುಜಿ ಬ್ರೋ ಬಡ್ಚಿ ಮಲ್ಲೇಜ್ ಜಸ್ಟ್ ಒಂದು 360 ಜಸ್ಟ್ ಒಂದು ಒಂದಾ ನಾನು ಹೀರೋಗೋಸ್ಕರ ಆರ್ಗನೈಸ್ ಮಾಡ್ತೀನಿ ತಮಾಷೆ ನಾನು ಮೇರೆ ಗೇಟ್ ಸತಿ ಫಾಲೋ ಅಪ್ ಹಾಕಿದ್ದೆ ಹಾಂ ವಿಲ್ಡು Ladies and gentlemen, we are going to start with the first ride. Can you guess what it is? It is the Pink Bullet, the one and only Pink Bullet. Make
ಥ್ಯಾಂಕ್ ಯು. ಮಧ್ಯದಲ್ಲಿ ನಿಲ್ತೀರಾ? ಇಲ್ಲ ಬ್ರೋ, ಹೊರಟೆ ನಾನು. ಮಧ್ಯದಲ್ಲಿ ನಿಲ್ತೀರಾ? ಅವ್ರು ನಿಮ್ಗೆ ರೌಂಡ್ ಆಗ್ತಾರೆ. ನಾನು ಧೂಳಾಗ್ತೇನಾ? ಅದಕ್ಕೆ ಹೇಳಿದ್ದು. ಹಾಂ, ಬೇಕಾದ್ರೆ ನಿಲ್ವಾ? ಓಕೆ ಫದನ್. We have the law. ಧೂಳೆಂತದ ಇದು? ಇಂಚೆ ಗಾಡಿಲ ವಾಶ್ ಮಲ್ಪೋಡು ಎನ್ನ ದೊಂಡೆಲ್ಲ ಕ್ಲೀನ್ ಮಲ್ಪೋಡಿತ್ತೆ. ಯಾಲ ವಾಶ್ ಆವಡಿತ್ತೆ. ಶೋರ್. ಓ ಮಲಯಾಳಿಯೋ? ನಾನೆಲ್ಲ ಹೆಂಗೆ ಚೂರು ಆಕ್ಸಿಡೆಂಟ್ ಗೊತ್ತು ನೀವು ಮಲಯಾಳಿಯೋ? ಹಾಂ ಬಲೆ ಬರು ಇವಡೆ ಅವ್ರ ಫೋಟೋ. ಓ ಹಾಂ ಬರು. ಯಾ ಕಮ್ ಯಾ ಥ್ಯಾಂಕ್ ಯು. ಸ್ಟಿಕ್ಕರ್ ಉಂಟು. ಥ್ಯಾಂಕ್ ಯು. ಕಲೆಕ್ಷನ್ ಮಾಡ್ತಲ್ಲ ಎವ್ರಿ ಎಕ್ಸ್ಪೋ ಕೊನಂಜ. ಗಾಡಿ ಹೊರಟೆ. ಇಂಟೇಕ್ ಅಗೇನ್. ನೆಕ್ಸ್ಟ್ ಗಾಡಿ BMW. ಅದು ಮೇರ್ನ ನೆಕ್ಸ್ಟ್ ಪಂಚರೋಣ ನಮಗೋಸ್ಕರ, ಬ್ಲಾಗ್ಗೋಸ್ಕರ, ಕಂಟೆಂಟ್ಗೋಸ್ಕರ. ಕಂಟೆಂಟೆಡ್ ಏರ್ ಫಿಲ್ಟರ್ ಪೋ, ಕ್ಲಚ್ ಪೋ. ಆಯ್ನ 5 ಸೀರೀಸ್ ಎಟ್ಟೆ ಅದು ರೆಡ್ ಕಲರ್. ಹಾಂ ರೆಡ್ ಕಲರ್ ಹೌದಾ? ಕ್ಲೀನ್ ಈ ಶೆಕೆಯಲ್ಲಿ ಮಾತ್ರ ಆಗ್ಲಿಕ್ಕೆ ಇಲ್ಲ. ಆಸ್ ಯೂಶುವಲ್ ಇವತ್ತು ಸಹ ನಾನು ಹೆವಿ ಬಿಸಿಲಲ್ಲಿದ್ದೆ, ಹೆವಿ ಟ್ಯಾನ್ ಆಗಿದೆ. ನಾನು ಹಾಗೆ ಸ್ವಲ್ಪ ಟ್ಯಾನ್ ಆಗೋದು, ಮತ್ತೆ ಎಷ್ಟೋ ಟೈಮ್ ಬಿಸಿಲಿಗೆ ಹೋಗುದಿಲ್ಲ, ಸ್ವಲ್ಪ ಬಿಳಿ ಆಗ್ತೀನಿ, ಮತ್ತೆ ಪುನಃ ಇನ್ನೊಂದು ಎಕ್ಸ್ಪೋ ಬರೋದು, ಪುನಃ ಟ್ಯಾನ್ ಆಗೋದು, ಮತ್ತೆ ಪುನಃ ಬಿಳಿ ಆಗೋದು, ಅಷ್ಟೇ ಅದೇ ಆಗ್ತಿರ್ತದೆ ಎನಿ ಟೈಮ್. ಆರ್ಗನೈಸರ್ಸ್ ಎಲ್ಲ ತುಂಬ ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ನಾನು ಆಗ ಸಹ ಹೇಳಿದೆ, ನಾನು ಮುಂಚೆ ಬೇರೆಯವ್ರದ್ದು ಫ್ರೆಂಡ್ಸ್ ಗಾಡಿಯಲ್ಲಿ ಹೋಗ್ತಿದ್ದೆ. ನಮ್ದು ಮಿಶಲ್ ಇದ್ದಾನಲ್ಲ, ಲಾಸ್ಟ್ ಟೈಮ್ ಒಂದು ಫಾರಿನ್ ಗಾಡಿ ತಂದಿದ್ದಲ್ಲ, ಅವನೊಟ್ಟಿಗೆ ಹೋಗ್ತಿದ್ದೆ. ಅದ್ರ ಮತ್ತೆ ಬೇರೆ ಫ್ರೆಂಡ್ಸ್ ಇದ್ದಾರೆ, ಅವರವರೊಟ್ಟಿಗೆಲ್ಲ ನಾನು ಎಕ್ಸ್ಪೋಗೆ ಹೋಗ್ತಿದ್ದೆ. ಮತ್ತೆ ಎಷ್ಟೋ ವರ್ಷ ಆದ್ಮೇಲೆ ನಂಗೆ ಇನ್ವೈಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಎಕ್ಸ್ಪೋದು. ನಾನು ಹೋಗ್ತಿದ್ದೆ ನನ್ನ ಗಾಡಿ ಹಿಡ್ಕೊಂಡು. ಈಗ ಒಂದು ಎಕ್ಸ್ಪೋಗೆ ನಾನು ಗೆಸ್ಟ್ ಆಗಿ ಹೋಗಿದೆ. ನಂಗೆ ಅದೊಂದು ತುಂಬಾ ಪ್ರೌಡ್ ಫೀಲ್. ಇದು ನಂದೊಂದು ಲೈಫ್ ಟೈಮ್ ಮೆಮೊರಿ ಆಗಿರ್ತದೆ. ಯಾಕಂದ್ರೆ ಎಲ್ಲದು ಒಂದು ಫಸ್ಟ್ ಟೈಮ್ ಅಂತ ಇರ್ತದಲ್ಲ, ಅದು ಯಾವತ್ತೂ ಸ್ಪೆಷಲ್. ಸೊ ಥ್ಯಾಂಕ್ ಯು ಸೋ ಮಚ್. Crazy bro. ಒಳ್ಳೆ ಮಾಡಿ ವಾಶ್ ಮಾಡಿದ್ರು. ಡೀಟೇಲಿಂಗ್ ಮಾಫಿಯಾ ಬ್ಯಾಂಗ್ಳೂರ್. ಆಲ್ ಥ್ಯಾಂಕ್ಸ್ ಟು ಹಿಮ್. ಥ್ಯಾಂಕ್ ಯು ಸೋ ಮಚ್. ತಿಕ್ಕಗ ನೆಕ್ಸ್ಟ್ ಯಾಪಂಡಲ್ಲ. ಓ ಬೈಕ್ ಒಂದು ನೀಟಾಗಿ ವಾಶ್ ಆಯಿತು. ನಮಗೆ ಈಗ ಸುಮ್ಮನೆ ಫ್ರೀ ವಾಶ್ ಮಾಡಿಕೊಟ್ರು. ಓಕೆ, ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡುವ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. A few moments later. ಇಲ್ಲಿ ಒಂದು ಲೈಟ್ ಆಗಿ ಊಟ ಆಯ್ತು. ಈಗ ಹೊರಟದ್ದು ನಮ್ದು ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇಲ್ಲಿ ಉಂಟಲ್ಲ ಪೋಲೋ, ಥಾರ್ ಮತ್ತೆ ಇನೋವಾ. ಈಗ ಸೀದಾ ಹೋಗ್ತು. ನಂಗೆ ಸ್ವಲ್ಪ ಬೇರೆ ಕೆಲಸ ಉಂಟು. 2 hours later. ಹಾಯ್. I'm not going to speak much, but what I grasp. ಇನ್ನು DJ Osmo Action 5 Pro. ನನ್ನ GoPro Hero 11. ಬ್ಯಾಟ್ರಿ ಹೋಗ್ತೀನಿ ಮಾರೆ, ಬ್ಯಾಟ್ರಿ ಪವರ್ ಇರುತ್ತೆ. ಸರಿ ಬ್ರೋ, ಇಲ್ಲ ಬಾಯ್.
ಹಾಯ್ ಮಗ ಎಂಜಲರ್ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಗಮ್ಮದ ಹಾಯ್ ಬ್ರೋ ನಿಮ್ದು ಬರ್ತ್ಡೇ ಲೇಟ್ ಉಂಟಲ್ಲ ಹೌದೌದು ಈಗ ನಾವು ಹೋಗಿದ್ದಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಈ ಥರದೊಂದು ಮೀಟಿಗೆ ಹೋಗಿದ್ದು ಇಫ್ತಾರ್ ಮೀಟ್. ಅದು ಇಫ್ತಾರ್ ಮೀಟ್ ಅಂತ ನಮ್ಮದು ಫ್ರೆಂಡ್ಸ್ ನಂಗೆ ಇನ್ವೈಟ್ ಮಾಡಿದ್ದು. ಸೊ ನನಗೆ ಫಸ್ಟ್ ಇನ್ವೈಟ್ ಮಾಡಿದಾಗ ನಾನು ಎಣಿಸಿದ್ದೆ ನಾನು ಹೋಗ್ಬೇಕಾ ಬೇಡ ಅಂತ. ನಂಗೆ ಅದು ಎಂತಂತ ನನಗೆ ಐಡಿಯಾ ಇರಲಿಲ್ಲ. ಫಸ್ಟ್ ನಂಗೊಂದು ಇನ್ಸ್ಟಾಗ್ರಾಮಲ್ಲಿ ಇನ್ವೈಟ್ ಬಂತು. ಆಗದೆ ಎಣಿಸೋದು ಇದು ಮುಸ್ಲಿಂ ಅವ್ರದಲ್ಲ ಮಾರೆ, ನಾನೆಂತ ಮಾಡೋದು ಅಲ್ಲಿ ಹೋಗಿ ಅಂತ. ಮತ್ತೆ ಅದರಲ್ಲಿ ಇನ್ನೊಬ್ಬ ಕಾಲ್ ಮಾಡಿ ಹೇಳಿದ, ಬ್ರೋ ಈ ಥರ ನಿಮ್ಗೆ ಇನ್ವೈಟ್ ಬಂತಂದೆ ನೀನು ರಿಪ್ಲೈ ಮಾಡಲಿಲ್ಲಲ್ಲ ಅಂತ. ಮತ್ತೆ ಇವತ್ತು ಆಟೋ ಎಕ್ಸ್ಪೋ ಇತ್ತು. ಆಟೋ ಎಕ್ಸ್ಪೋ ಮುಗಿಸಿ ನಾನು ಮತ್ತೆ ಸೀದಾ ಹೋಗಿದ್ದೆ ಅಲ್ಲಿಗೆ. ತುಂಬಾ ಜನ ಎಲ್ಲ ಬಂದಿರೋ, ಒಂದು 10-15 ಜನ ಸೆಲೆಕ್ಟೆಡ್ ಜನಗೆ ಇನ್ವೈಟ್ ಮಾಡಿದ್ರು ಅಲ್ಲಿ. ಸೊ ನಂಗೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್. ಇಲ್ಲಿವರೆಗೆ ನನ್ನ ಹತ್ರ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ, ಯಾರು ನಂಗೆ ಆಧಾರದಾಗ ಇನ್ವೈಟ್ ಮಾಡಿರಲಿಲ್ಲ. ಇವರೆಂತ ಒಂದು ನಂಗೆ ಇನ್ವೈಟ್ ಮಾಡಿದ್ರು. ಸೊ ನಂಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ ವಿಲ್ ಬಿ ಮೆಮೊರೇಬಲ್ ಫಾರ್ ಎವರ್. ಅದ್ರ ಮತ್ತೆ ನಮ್ಮ ಬಗ್ಗೆಲ್ಲ ಸ್ವಲ್ಪ ಮಾತಾಡಿ ಕೇಳಿದ್ರು. ಆಗ ನಾನು ನಂದು ಬೈಕ್ ಸ್ಟೋರೀಸ್ ಎಲ್ಲ ಹೇಳಿದವರಿಗೆ ಅದೆಲ್ಲ ಖುಷಿ ಆಯ್ತು. ಅದ್ರ ಮತ್ತೆ ನಮ್ದಲ್ಲಿ ಫ್ರೆಂಡ್ ಇದ್ದ, ಅವ್ನು ಹೇಳ್ದ ಬ್ರೋ ನಿಮ್ದು ಬೈಕ್ ಒಳಗೆ ತಂದು ಇಡ್ತೇನಂತ. ಮತ್ತೆ ಬೈಕ್ ಒಳಗಿಟ್ಟ. ಒಳಗಂದ್ರೆ ಅಲ್ಲಿ ಹೋಟೆಲ್ ಒಳಗಲ್ಲ, ಸೊ ಕಾಂಪೌಂಡ್ ಒಳಗೆ. ಮತ್ತೆ ಎಲ್ಲರೂ ಬಂದೆಲ್ಲ ಸ್ವಲ್ಪ ಬೈಕ್ ಎಲ್ಲ ನೋಡಿ ಬೈಕ್ ಇದ್ ಕಲರ್ ಅಪ್ರಿಷಿಯೇಟ್ ಎಲ್ಲ ಮಾಡಿದ್ರು. ಸೊ ಓವರ್ ಆಲ್ ಗಮ್ಮತ್ ಆಯ್ತು ಮಾತ್ರ. ಥ್ಯಾಂಕ್ ಯು ಸೋ ಮಚ್. ಇನ್ನು ನೋಡ್ಬೇಕು ನೆಕ್ಸ್ಟ್ ಇಯರ್ ಯಾರು ಕರೀತಾರಂತ.